ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಸೊ ಗಮನಿಸ್ತಾ ಇದ್ರೆ ಇವತ್ತು ನಾನು ಯೂಸ್ ಮಾಡುವಂಥ ಕೆಲವೊಂದು ಕ್ಯಾಮ್ರಾಗಳು ಮತ್ತು ಕೆಲವೊಂದು ಮೈಕ್ನೆಲ್ಲ ಇಟ್ಟಿದ್ದೀನಿ. ಸೊ ಒಂದೊಂದನ್ನೇ ನಾನು ನಿಮ್ಮ ಹತ್ರ ಪರಿಚಯ ಮಾಡಿಕೊಡ್ತೀನಿ. ಯಾವಾಗ ತೊಗೊಂಡೆ, ಎಷ್ಟು ಕೊಟ್ಟು ತೊಗೊಂಡೆ, ಯಾವುದೆಲ್ಲ ಕ್ಯಾಮ್ರಾ ಯೂಸ್ ಮಾಡಿದ್ದೀನಿ ತನಕ. ಸೊ ಎಲ್ಲದರ ಪರಿಚಯವನ್ನು ಕೂಡ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಾ, ನಾನು ಯೂಸ್ ಮಾಡುವಂಥ ಕೆಲವೊಂದು ಕ್ಯಾಮ್ರಾಗಳು, ಕೆಲವೊಂದು ಮೈಕು, ಲೆನ್ಸ್ ಎಲ್ಲ ಇಟ್ಟಿದ್ದೀನಿ. ಸೊ ಇಲ್ಲೊಂದು ಕ್ಯಾಮ್ರಾ ಇದೆ, ಈ ಕಡೆ ಒಂದು ಕ್ಯಾಮ್ರಾ ಇದೆ, ಇದನ್ನು ಕೂಡ ತಿಳಿಸ್ಕೊಡ್ತೀನಿ. ನಾನು ಫಸ್ಟು ಪರ್ಚೇಸ್ ಮಾಡಿದಂಥ ಕ್ಯಾಮ್ರಾ ನಿಕಾನ್ D5300. ನಾನು ಫಸ್ಟ್ ಯೂಟ್ಯೂಬ್ ಇನ್ಕಮಲ್ಲಿ ಪರ್ಚೇಸ್ ಮಾಡಿದಂಥ ಕ್ಯಾಮ್ರಾ 2017ನೇ ಇಸ್ವಿನಲ್ಲಿ ನನಗೆ ಫಸ್ಟ್ ಇನ್ಕಮ್ಮು 60,000 ಏನೋ ಬಂತು. ಆ ಟೈಮಲ್ಲಿ ಜಿಯೋ ವಿಡಿಯೋ ಎಲ್ಲ ಕೆಲವೊಂದು ವೈರಲ್ ಆಗಿತ್ತು. ಸೊ ಆ 60,000ದಲ್ಲಿ ಈ ಕ್ಯಾಮ್ರಾಗೆ ಏನೋ 38,000 ಅಂತ ಅನ್ಕೋತೀನಿ. ಈ ಪ್ರೈಮ್ ಲೆನ್ಸು ಇದಕ್ಕೊಂದು 8-9 ಸಾವಿರ ಆಯಿತು. ಆಮೇಲೆ ಈ ಝೂಮ್ H1 ಮೈಕು ಇದಕ್ಕೊಂದು 8,000 ಆಯಿತು, ಮೋಸ್ಟ್ಲಿ ಮರ್ತೋಗಿದೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 60,000 ಖರ್ಚಾಯಿತು. ಸೊ ಆ ಟೈಮಲ್ಲಿ ನಾನು ಪರ್ಚೇಸ್ ಮಾಡಿದಂಥ ಫಸ್ಟ್ ಕ್ಯಾಮ್ರಾ ಬರೀ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡ್ತಾಯಿತ್ತು. ಫೋಕಸ್ ಕಿತ್ತೋಗಿರೋ ಥರ ಇತ್ತು, ಬಟ್ ಸ್ಟಿಲ್ ಆ ಟೈಮಲ್ಲಿ ತುಂಬ ಹೆಲ್ಪ್ ಆಗಿದೆ ನನಗೆ. ಅದಾದ ನಂತರ ನಾನು ಪರ್ಚೇಸ್ ಮಾಡಿದಂಥ ಕ್ಯಾಮ್ರಾ ಸೋನಿ A6400. ಇದನ್ನು ನಾನು ಯೂಟ್ಯೂಬ್ ನೆಕ್ಸ್ಟ್ ಅಪ್ಗೆ ಹೋದಾಗ ಅವರು ನನಗೆ ಕೊಟ್ಟಂಥ ಗಿಫ್ಟ್ ಕೂಪನಿಂದ ನಾನು ಪರ್ಚೇಸ್ ಮಾಡಿದ್ದು. ಇದಕ್ಕೆ ಮೋಸ್ಟ್ಲಿ ಒಂದು 75,000 ಆಗುತ್ತೆ. ಇದು 75-80 ಸಾವಿರ ಆಗುತ್ತೆ. ಸೊ ಇದು ಕೂಡ ನನಗೆ ಹೆವಿ ಅಂದರೆ ಹೆವಿ ಹೆಲ್ಪ್ ಆಗಿದೆ. ನಾನು ಇದನ್ನು 2018-19ನೇ ಇಸ್ವಿ ಮೋಸ್ಟ್ಲಿ ಆ ಟೈಮಲ್ಲಿ ನಾನು ತೊಗೊಂಡಿದ್ದು. ಸುಮಾರು 1.5-2 ವರ್ಷ ಇದನ್ನೇ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಇದನ್ನು ತೊಗೊಂಡಿದ್ದು ನಾನು. ಸೊ ಇದಕ್ಕೊಂದು ಲೆನ್ಸ್ ತೊಗೊಂಡೆ ಆಮೇಲೆ. ಸೊ ಆ ಲೆನ್ಸ್ ಇದರಲ್ಲಿ ಯೂಸ್ ಆಗ್ತದೆ, ಅದ್ರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು ಲೆನ್ಸ್ ತೊಗೊಂಡೆ. ಸೊ ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಬಿಡಿ ಆಮೇಲೆ. ಅದಾದ ನಂತರ ನಾನು ತೊಗೊಂಡಂಥ ಕ್ಯಾಮ್ರಾ ಕೆನಾನಿಂದು. ಸೊ ಸೋನಿ ಆಯಿತು, ನಿಕಾನ್ ಆಯಿತು, ಇನ್ನೊಂದು ಬಿಟ್ಟಿದ್ದೆ ಕೆನಾನು. ಅದನ್ನು ತೊಗೊಂಬಿಡ ಅಂದ್ಬಿಟ್ಟು ಕೆನಾನ್ M50 ಕ್ಯಾಮ್ರಾ ತೊಗೊಂಡೆ. ಬೆಂಕಿ ಕ್ಯಾಮ್ರಾ. ಈಗಲೂ ಕೂಡ ಎಂಥ ಒಳ್ಳೆ ಕ್ಲಾರಿಟಿ ಅಂತ ಅಂದರೆ 4K ರೆಕಾರ್ಡಿಂಗ್ ಮಾಡುತ್ತೆ. ಫೋಟೋಸ್ ಕೂಡ ಬೆಂಕಿ ಫೋಟೋಸ್ ತೆಗಿತಾ ಆಯಿತಾ. ಆಟೋ ಫೋಕಸ್ ಪರವಾಗಿಲ್ಲ, ಡ್ಯುಯಲ್ ಪಿಕ್ಸೆಲ್ ಇದೆ, ಬಟ್ ಸೋನಿ ಲೆವೆಲ್ಲಿಗೆ ಆಟೋ ಫೋಕಸ್ ಚೆನ್ನಾಗಿಲ್ಲ. ಇದಕ್ಕೂ ಕೂಡ ಪ್ರೈಮ್ ಲೆನ್ಸ್ ತೊಗೊಂಡೆ, 22mm ಇಂದು f2.0 ನಂಗೆ ಅನ್ನಿಸ್ದಂಗೆ ಮ್ಯಾಕ್ರೋ ಲೆನ್ಸು. ಸೊ ಇದು ಕೂಡ ಸಖತ್ತಾಗಿ. ಇದರಲ್ಲಿ ಕೆಲವು ದಿನ ನಾನು ಅನ್ಬಾಕ್ಸಿಂಗ್ ಎಲ್ಲ ಮಾಡಿದೆ, ಬಿ-ರೋಲ್ಸ್ಗೆ ಇದರಲ್ಲಿ ಕೆಲವು ದಿನ ಶೂಟ್ ಮಾಡಿದೆ. ಆಮೇಲೆ ನನಗೆ ಯಾಕೋ ಇದ್ರದ್ದು ಆಟೋ ಫೋಕಸ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಅದಾದ ನಂತರ ನಾನು ತೊಗೊಂಡಂಥ ಲೆನ್ಸು ಈ ಲೆನ್ಸು. ಸೊ ಈ ಕ್ಯಾಮ್ರಾ ಸೋನಿದು ZV-E10 ಅಂತ ಆಯಿತಾ, ZV-E10. ಸೊ ಇದಕ್ಕೆ ನಾನು ಹಾಕಿರುವಂಥ ಲೆನ್ಸು ಮೋಸ್ಟ್ಲಿ 16mm f1.4. ಸೊ ಬೆಂಕಿ ಕ್ಯಾಮ್ರಾ, ಸಖತ್ತಾಗಿದೆ. ವ್ಲಾಗಿಂಗ್ ಕ್ಯಾಮ್ರಾ ಅವರು ಸೋನಿಯವರು ಲಾಂಚ್ ಮಾಡಿರೋದು. ಸೊ ನನಗಂತೂ ಹೆವಿ ಇಂಪ್ರೆಸಿವ್. ಇದರಲ್ಲಿ ಈಗಲೂ ಕೂಡ ನಾನು ಅದನ್ನು ಈಗಲೂ ಕೂಡ ಇದೇ ಒಂದು ಕ್ಯಾಮ್ರಾದಲ್ಲಿ ನಾನು ಅನ್ಬಾಕ್ಸಿಂಗ್ ಎಲ್ಲ ಮಾಡ್ತಾ ಇರೋದು. ಸೊ ಬೆಂಕಿ ಕ್ಯಾಮ್ರಾ. ಅದಕ್ಕೆ ನೋಡಿ ಗಿಂಬಲ್ನೂ ಹಾಕಿದ್ದೀನಿ. ಇದು DJI ಅವ್ರದ್ದು ಗಿಂಬಲ್ಲು. ಈ ಒಂದು ಗಿಂಬಲ್ಗೆ ಮೋಸ್ಟ್ಲಿ 35,000 ಆಯಿತು ಅನ್ಕೋತೀನಿ. ಈ ಕ್ಯಾಮ್ರಾಗೆ ಮೋಸ್ಟ್ಲಿ 60,000. ಲೆನ್ಸ್ ಎಲ್ಲ ಸೇರಿಸಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಾನು ಆ ಒಂದು ಕ್ಯಾಮ್ರಾದಲ್ಲಿ ಹಾಕಿರೋ ಲೆನ್ಸು ಸುಮಾರು ಒಂದು 30,000 ಇದೆ. ಅದಕ್ಕೆ ಇನ್ನೊಂದು ಲೆನ್ಸ್ ಇದೆ, ಇದು 1.4 30mm ಆಯಿತಾ. ಇದಕ್ಕೂ ಮೋಸ್ಟ್ಲಿ ಒಂದು 20,000-25,000 ಆಗ್ಬೋದು ಈ ಲೆನ್ಸ್ಗೂ. ಸೊ 2 ಸೋನಿ ಲೆನ್ಸ್ಗಳು. ನಂತರ ನೋಡಿ ಆ ಕಡೆ. ಸೊ ತೋರಿಸ್ತಾ ಇದ್ದೀನಿ, ಅದು ಈಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರುವಂಥ ಮೇಯ್ನ್ ಕ್ಯಾಮ್ರಾ. ನನ್ನ ಮೋಸ್ಟ್ ಎಕ್ಸ್ಪೆನ್ಸಿವ್ ಪರ್ಚೇಸು ಸೊ ಸೋನಿ FX3 ಸಿನಿಮ್ಯಾಟಿಕ್ ಕ್ಯಾಮ್ರಾ. ಆ್ಯಕ್ಚುಲಿ ನೆಟ್ಫ್ಲಿಕ್ಸ್ ಅಪ್ರೂವ್ಡ್ ಕ್ಯಾಮ್ರಾ ಅದು. ನೆಟ್ಫ್ಲಿಕ್ಸ್ ಮೂವಿನೂ ತೆಗಿಬೋದು. ಅದಕ್ಕೆ ಹಾಕಿರುವಂಥ ಲೆನ್ಸ್ ಕೂಡ ಅಷ್ಟೇ ಹೆವಿ ಪ್ರೀಮಿಯಂ ಲೆನ್ಸು. ಆ ಕ್ಯಾಮ್ರಾಗೆ ಕ್ಲೋಸ್ ಟು 3,80,000 4 ಲಕ್ಷ ರೇಂಜ್ ಆಗುತ್ತೆ. ಲೆನ್ಸು ಅಷ್ಟೇ, ಅದೇನು ಕಡಿಮೆ ಅಲ್ಲ. ಲೆನ್ಸಿಗೂ 1,80,000 90,000 ಆಗುತ್ತೆ. G ಮಾಸ್ಟರ್ ಅದು. ಸೊ ಅದು ಮೋಸ್ಟ್ಲಿ ಮರ್ತೋಯ್ತು ನನಗೆ ಎಷ್ಟು MM ಅದು. 70 ಅಲ್ಲ, ಏನು 35 to 70 ಅಂತ ಅನ್ಕೋತೀನಿ. ಅದು ಮೋಸ್ಟ್ಲಿ 24 to 70 f2.8 ಬೆಂಕಿ ಲೆನ್ಸು. ಹೇಳ್ತಿಲ್ವಾ, ಮೂವಿನೇ ತೆಗಿಬೋದು ಆ ಕ್ಯಾಮ್ರಾದಲ್ಲಿ. ಸಖತ್ತಾಗಿದೆ. ಸೊ ಇದಿಷ್ಟು ನಾನು ಇಲ್ಲಿವರೆಗೂ ಪರ್ಚೇಸ್ ಮಾಡಿರುವಂಥ ಕ್ಯಾಮ್ರಾ. ಮತ್ತು ಗೋಪ್ರೋ ಸಹ ಇದೆ. ಸೊ ಈ ಗೋಪ್ರೋನ ಸುಮಾರು 40,000-45,000 ಅನ್ಕೋತೀನಿ. ಇದು ವ್ಲಾಗ್ ಮಾಡೋಣ ತೊಗೊಂಡೆ, ಬಟ್ ಈಗ ಜಾಸ್ತಿ ಯೂಸ್ ಆಗ್ತಿಲ್ಲ ಅದು. ಸೊ ಇನ್ನೊಂದು ಕ್ಯಾಮ್ರಾ ಇದೆ ಒಟ್ಟಿಗೆ. ಇನ್ನೊಂದು ಕ್ಯಾಮ್ರಾ ಇದೆ ಬಿಡಿ, ನಂಗೆ ಒಟ್ಟಿಗೆ ಸದ್ಯಕ್ಕೆ ನಾನು ಯೂಸ್ ಮಾಡೋದು ಇಷ್ಟು ಕ್ಯಾಮ್ರಾ. ಮತ್ತು ಈ ಲೆನ್ಸು ನನಗೆ ಫೋಟೋಗ್ರಫಿ ಪ್ಯಾಷನ್ ಇದೆ, ಬಟ್ ನನಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಫೋಟೋಗ್ರಫಿ ಮಾಡಬೇಕು, ಹೊರಡೋಗ್ಬೇಕು, ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ಅದಕ್ಕೋಸ್ಕರ ಈ ಒಂದು ಲೆನ್ಸ್ನ ತೊಗೊಂಡಿದ್ದು. ಸೊ ಸೋನಿ ಅವ್ರದ್ದು ಇದು ನಾರ್ಮಲ್ ಎಂಟ್ರಿ ಲೆವೆಲ್ ಲೆನ್ಸು 1.5 ಲಕ್ಷ ಆಗುತ್ತೆ. 200 to 600 mm. ಸಖತ್ತಾಗಿ ತೆಗೆಯುತ್ತೆ ಆಯಿತಾ ಫೋಟೋಸ್ ಎಲ್ಲ.
ಇದು ಪ್ರೈಮ್ ಲೆನ್ಸ್ ಲೆವೆಲ್ಗೆಲ್ಲ, ಪ್ರೈಮ್ ಲೆನ್ಸ್ ಎಲ್ಲ ತೊಗೋತೀರ ಅಂದರೆ 10 ಲಕ್ಷ 12 ಲಕ್ಷ ಆಗುತ್ತೆ. 1.5 ಲಕ್ಷಕ್ಕೆ ಎಂಟ್ರಿ ಲೆವೆಲ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಶುರು ಮಾಡೋರಿಗೆ ಹೆವಿ ಯೂಸ್ ಆಗುತ್ತೆ. ಸೊ ನನಗೆ ನೆಕ್ಸ್ಟು ಕ್ಯಾಮ್ರಾ ತೊಗೊಳಕ್ಕೆ ಡ್ರೀಮ್ ಇರೋದು ಯಾವುದು ಗೊತ್ತಾ, ನೆಕ್ಸ್ಟ್ ಏನಾದರೂ ನಾನು ಇನ್ನೊಂದು ಕ್ಯಾಮ್ರಾ ತೊಗೊಂಡೆ ಅಂತ ಅಂದರೆ ಸೋನಿದು ZV-E1 ಅಂತ ರೀಸೆಂಟಾಗಿ ಲಾಂಚ್ ಆಗಿದೆ. ಮೊನ್ನೆ ಇಂಡಿಯಾದಲ್ಲಿ ಲಾಂಚ್ ಆಯಿತು. ಆ ಕ್ಯಾಮ್ರಾ 1,80,000 ಆಗುತ್ತೆ. ತೊಗೋತೀನಿ, ಪಕ್ಕ ತೊಗೋತೀನಿ, ಯಾವಾಗ ಅಂತ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇ ಒಂದು ಲೆನ್ಸ್ ತೊಗೋಬೇಕು ನಾನು, ಒಂದೇ ಒಂದು ಲೆನ್ಸು. ಈಗ ಸದ್ಯಕ್ಕೆ ಒಂದೇ ಒಂದು ಅಂತೀನಿ, ಆಮೇಲೆ ಇನ್ನೊಂದು ಏನೋ ತೊಗೋಬೇಕು ಅನ್ಸ್ಬೋದೇನೋ. ಆ ಲೆನ್ಸ್ ಯಾವ್ದು ಗೊತ್ತಾ, 70-200 G ಮಾಸ್ಟರ್ ಸೋನಿ, ಆಯಿತಾ. GM2 ಮೋಸ್ಟ್ಲಿ ತೊಗೊಂಡ್ರೆ ಭಯಂಕಿ, ಅದಕ್ಕೂ 1,80,000 ಆಗುತ್ತೆ. ಆ ಲೆನ್ಸು ಕ್ಯಾಮ್ರಾ 4 ಲಕ್ಷ ಬಡ್ಜೆಟ್ಟು, ಅದನ್ನು ತಗೊಂಡ್ಬಿಟ್ರೆ ಸೆಟ್ಟು. ಆಮೇಲೆ ಇನ್ನೇನು ಡ್ರೀಮ್ ಬರುತ್ತೋ ಗೊತ್ತಿಲ್ಲ. ಇನ್ನು ಮೈಕ್ ಬಗ್ಗೆ ಮಾತನಾಡಬೇಕು ಅಂದರೆ ನಾನು ಶುರು ಮಾಡಿದ್ದು ಈ ಝೂಮ್ H1ಇಂದ ಇಲ್ಲಿ ತನಕ. ಈಗೊಂದು ಲಾಸ್ಟ್ ಮಂತು ಇನ್ನೊಂದು ತಿಂಗಳಾಯ್ತಾನೆ, ಒಂದು ತಿಂಗಳು ಮುಂಚೆ ತನಕ ಇದೇ ಕ್ಯಾಮ್ರಾ ಮೈಕನ್ನು ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ಇನ್ನೊಂದು ತೊಗೊಂಡೆ ಝೂಮ್ H1N ಅಂತ. ಇದು ಕೈ ಕೊಡ್ತು, ಇದು ಹಾಳಾಗಿದೆ, ಒಂಥರ ಬಝ್ ನಾಯ್ಸ್ ಬರುತ್ತೆ ವೀಡಿಯೋ ಮಾಡಬೇಕಾದ್ರೆ, ಬಟ್ ಸ್ಟಿಲ್ ವರ್ಕ್ ಅಂತೂ ಆಗ್ತಾ ಇದೆ. ಆಮೇಲೆ ಸೆರಮೋನಿಕ್ ಅವ್ರದ್ದು ವೈರ್ಲೆಸ್ ಮೈಕ್ ತೊಗೊಂಡೆ, ಅವಶ್ಯಕತೆ ಇತ್ತು. ಹೊರಗಡೆ ಹೋದಾಗ, ಹೊರಗಡೆ ಶೂಟ್ ಮಾಡಿದಾಗ, ಇಂಟರ್ವ್ಯೂ ಶೂಟ್ ಮಾಡಿದಾಗ ಬೇಕಾಗುತ್ತೆ ಅಂದ್ಬಿಟ್ಟು ಈ ಸೆರಮೋನಿಕ್ಕಿಂದು ಮೈಕ್ ತೊಗೊಂಡೆ. ಈ ಮೈಕಿಗೆ ಹೆವಿ ಎಕ್ಸ್ಪೆನ್ಸಿವ್, 30,000 ಇದಕ್ಕೆ, ಬಟ್ ವರ್ತಲ್ಲ ನಂಗೆ ಅನ್ನಿಸ್ತಂಗೆ. ಇತ್ತೀಚೆಗಂತೂ ನೋಡಿ ಹಾಕ್ಕೊಂಡಿದ್ದೀನಿ, DJI ಮೈಕ್ ಹಾಕ್ಕೊಂಡಿದ್ದೀನಿ, ಬೆಂಕಿ. ಅದು 30-35,000 ಆಗುತ್ತೆ. ಬೆಂಕಿ ಮೈಕ್, ಅಲ್ಲೇ ಚಾರ್ಜ್ ಆಗಿಬಿಡುತ್ತೆ ಹೆಡ್ಫೋನ್ಸ್ ರೀತಿ. ಅದು ತೊಗೊಂಡ್ರೆ ಒಳ್ಳೇದು. ಮತ್ತು ಈ ಮೈಕ್ಗಳಿಗೆಲ್ಲ 7-8 ರೂಪಾಯಿ ಆಗ ನಾನು ಪರ್ಚೇಸ್ ಮಾಡಿದ್ದು. ಒಟ್ಟಿಗೆ ಪರ್ಚೇಸ್ ಮಾಡಿದ್ದೀನಿ, ಮೈಕ್ ಇನ್ವೆಸ್ಟ್ ಮಾಡಿದ್ದೀನಿ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ದು ಈ ಒಂದು DJI ಮೈಕಿಂದ. ಇಲ್ಲಿ ನೋಡಿ DJI, ಇದರೊಳಗೇ ಚಾರ್ಜು ಆಗಿಬಿಡುತ್ತೆ ಆರಾಮಾಗಿ. ಇದ್ರೊಳಗೆ ಹಾಕ್ಬಿಟ್ರೆ ಫೋನ್ಗೂ ಕನೆಕ್ಟ್ ಮಾಡ್ಬೋದು. 2 ಮೈಕ್ ಇದೆ, ಸೊ ಆರಾಮಾಗಿ ಇದರಲ್ಲೇ ಆಗಿಬಿಡುತ್ತೆ. ಸೊ ಇದಿಷ್ಟು ನಾನು ಯೂಸ್ ಮಾಡುವಂಥ ಕೆಲವೊಂದು ಕ್ಯಾಮ್ರಾಗಳು, ಮೈಕ್ಗಳು. ಐ ಹೋಪ್ ನಿಮಗೆ ಆಲ್ಮೋಸ್ಟ್ ಎಲ್ಲದನ್ನು ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ನಾನು ಈ ಒಂದು ಯೂಟ್ಯೂಬ್ ಜರ್ನಿ ಶುರು ಮಾಡಿ ಸುಮಾರು ಒಂದು 8-9 ವರ್ಷ ಆಯಿತು ಅನ್ಕೋತೀನಿ. 2015ನೇ ಇಸ್ವಿ ಮೇ ತಿಂಗಳು ನಾನು ಫಸ್ಟ್ ಟೆಕ್ ವಿಡಿಯೋ ಮಾಡಿದ್ದು. ಸೊ ಅಲ್ಲಿಂದ ಇಲ್ಲಿವರೆಗೆ ಸಣ್ಣ ಅಪ್ಗ್ರೇಡ್ಗಳನ್ನೇ, ಒಂದೊಂದೇ ವಸ್ತುಗಳನ್ನ ನಾನು ತೊಗೊತ ಪರ್ಚೇಸ್ ಮಾಡ್ಕೊತ ಬಂದಿರೋದು. ಸೊ ಇಲ್ಲಿರೋ ವಸ್ತು ಏನಿದೆ ಪ್ರತಿಯೊಂದು ಕೂಡ ಯೂಟ್ಯೂಬ್ ದುಡ್ಡಿಂದನೇ ಬಂದಿರೋದು. ನಾನು ಫುಲ್ ಟೈಮ್ ಮಾಡ್ತಿರೋದು. ನನ್ನ ಇನ್ಕಮ್ಮು ಏನಿದೆ ಪ್ರತಿಯೊಂದು ಕೂಡ ಈ ಯೂಟ್ಯೂಬ್ ದುಡ್ಡಿಂದನೇ ಬಂದಿರೋದು. ಪ್ರತಿಯೊಂದು ಕೂಡ ಯೂಟ್ಯೂಬಿಂದಲೇ ಆಗ್ತಾ ಇರೋದು. ಸೊ ಇದಿಷ್ಟು ನಾನು ಯೂಸ್ ಮಾಡುವಂಥ ಕೆಲವೊಂದು ಗ್ಯಾಜೆಟ್ಗಳು. ಇದು ಬಿಟ್ಟು ಇನ್ನೂ ಬೇಜಾನಿದೆ ಆಯಿತಾ. ನಾನು ಯೂಸ್ ಮಾಡೋ ಟ್ಯಾಬ್ಲೆಟು, ಲ್ಯಾಪ್ಟಾಪ್, ಇನ್ನೂ ಬೇರೆ ಏನೇನೋ ಇದೆ. ಅದನ್ನು ನನ್ನ ಪರ್ಸ್ನಲ್ ಲೈಫಲ್ಲಿ ಯಾರು ಯೂಸ್ ಮಾಡ್ತೀನಿ ಅಂತ ಬೇಕಾದರೆ ಇನ್ನೊಂದ್ಸಲ ವ್ಲಾಗಲ್ಲೋ ಅಥವಾ ಟೆಕ್ ಇನ್ ಕನ್ನಡದಲ್ಲೋ ಆಮೇಲೆ ನಾನು ತಿಳಿಸ್ಕೊಡ್ತೀನಿ. ಇದಿಷ್ಟು ನಾನು ರೆಗ್ಯುಲರ್ ಆಗಿ ನನ್ನ ಕೆಲಸಕ್ಕೆ ನಾನು ಯೂಸ್ ಮಾಡುವಂಥ ಕ್ಯಾಮ್ರಾಗಳು, ಗ್ಯಾಜೆಟ್ಗಳು, ಈ ಮೈಕು, ಲೆನ್ಸ್ಗಳು. ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಏನೋ ಹೊಸ್ದಾಗಿ ನಾನು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ನಾನು ಯೂಸ್ ಮಾಡೋ ಕ್ಯಾಮ್ರಾಗಳ ಬಗ್ಗೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.